ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 128ನೇ ಅಧ್ಯಾಯ 1ನೇ ವಚನ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಪ್ರಿಯರೇ, ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವರು ಧನ್ಯರಂತೆ. ಪ್ರಿಯರೇ, ಹಾಗಾದ್ರೆ ನೀವು ದೇವರ ಮಾರ್ಗದಲ್ಲಿ ಇದ್ದೀರಾ? ನೀವು ಆತನ ಭಯ ಭಕ್ತಿಯಲ್ಲಿ ಜೀವಿಸ್ತಿದ್ದೀರಾ? ಹಾಗಾದ್ರೆ ಪ್ರಿಯರೇ, ನೀವು ನಿಜವಾದ ಧನ್ಯರಾಗಿದ್ದೀರಿ. ದೇವರ ಭಯ ಭಕ್ತಿಯಲ್ಲಿ ಇದ್ದು ಆತನ ಮಾರ್ಗವನ್ನ ಅನುಸರಿಸುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಪ್ರಿಯರೇ, ಹಾಗಾದ್ರೆ ಯಾರು ದೇವರಿಗೆ ಭಯಪಟ್ಟು ತಮ್ಮ ಮಾರ್ಗಗಳನ್ನ ಸರಿಪಡಿಸಿಕೊಳ್ತಾರೋ, ದೇವರು ಮೆಚ್ಚುವ ಮಾರ್ಗದಲ್ಲಿ ಜೀವಿಸ್ತಾರೋ ಅವರು ಧನ್ಯರಾಗಿದ್ದಾರೆ. ಹಾಗಾದ್ರೆ ದೇವರ ಮಾರ್ಗದಲ್ಲಿ ನಡಿಬೇಕಾದ್ರೆ ನಮಗೆ ಬೇಕಾಗಿರೋದು ಮೊದಲನೇದಾಗಿ ಆತನ ಭಯ ಮತ್ತು ಆತನ ಮೇಲೆ ಭಕ್ತಿ ಇರಬೇಕು. ಯಾರು ದೇವರ ಮೇಲೆ ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಅವರೇ ತಮ್ಮ ಮಾರ್ಗಗಳನ್ನ ಸರಿ ಮಾಡ್ಕೊಳ್ಳಕ್ಕೆ ಸಾಧ್ಯ, ಅವರೇ ದೇವರ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ. ಪ್ರಿಯರೇ, ಹಾಗಾದ್ರೆ ದೇವರ ಮೇಲೆ ನಮ್ಗೆ ಭಯ ಭಕ್ತಿ ಇಲ್ಲದೆ ಹೋದ್ರೆ ನಾವು ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ಆಗಲ್ಲ. ನಾವು ಮಾರ್ಗ ತಪ್ಪಿ ಹೋಗ್ತೀವಿ, ಸೈತಾನ ಮಾರ್ಗದಲ್ಲಿ ಹೋಗ್ತೀವಿ, ಇಚ್ಛೆ ಬಂದ ಮಾರ್ಗದಲ್ಲಿ ನಾವು ಹೋಗ್ತೀವಿ. ದೇವರ ವಾಕ್ಯ ಹೇಳುವ ಪ್ರಕಾರ ನಾವು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳೆಲಿ ಬಳಲಿ ನಮ್ಮ ಮನಸ್ಸಿಗೆ ಬಂದಂತ ಮಾರ್ಗವನ್ನ ನಾವು ಆರಿಸಿಕೊಂಡು ದೇವರಿಗೆ ವಿರೋಧವಾದ ಮಾರ್ಗದಲ್ಲಿ ನಾವು ನಡೆಯೋರಾಗಿರ್ತೀವಿ. ಹಾಗಾದ್ರೆ ನಾವು ದೇವರಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡಿಬೇಕಾದ್ರೆ ದೇವರ ಮೇಲೆ ನಮಗೆ ಭಯ ಮತ್ತು ಭಕ್ತಿ ಇರಬೇಕು. ಯಾರು ದೇವರ ಮೇಲೆ ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಅವರು ತಮ್ಮ ಮಾರ್ಗವನ್ನ ಸರಿಪಡಿಸ್ಕೊಳ್ತಾರೆ. ಅವರು ಒಂದು ವೇಳೆ ದಾರಿ ತಪ್ಪಿದವರಾಗಿದ್ರು, ಒಂದು ವೇಳೆ ಮಾರ್ಗ ತಪ್ಪಿ ದೇವರಿಗೆ ವಿರೋಧವಾದ ಮಾರ್ಗದಲ್ಲಿ ಇದ್ರೂ ಕೂಡ ದೇವರ ಮೇಲೆ ಭಯ ಭಕ್ತಿ ಉಳ್ಳವರಾಗಿದ್ರೆ ಈ ಮಾರ್ಗ ದೇವರಿಗೆ ಇಷ್ಟ ಇಲ್ಲ, ಈ ಕಾರ್ಯ ದೇವರಿಗೆ ಇಷ್ಟ ಇಲ್ಲ, ಈ ಆಲೋಚನೆ ದೇವರಿಗೆ ಇಷ್ಟ ಇಲ್ಲ ಎಂಬುದಾಗಿ ಅವರು ಬದಲಾಯಿಸಿಕೊಂಡು ದೇವರ ಮಾರ್ಗವನ್ನು ಅನುಸರಿಸುವವರಾಗಿರ್ತಾರೆ. ಪ್ರೇರೆ, ಹಾಗಾದ್ರೆ ದೇವರ ಮಾರ್ಗ ಅಂತ ಹೇಳುವಾಗ ಆತನ ಇಷ್ಟಪಡುವ ಹಾಗೆ ಜೀವಿಸುವಂಥದ್ದು, ಆತನಿಗೆ ಇಷ್ಟ ಆಗುವಂತ ಕಾರ್ಯಗಳನ್ನ ಮಾಡುವಂಥದ್ದು, ಮತ್ತೆ ಆತನಿಗೆ ಇಷ್ಟ ಆಗುವಂತ ಕಾರ್ಯಗಳಲ್ಲಿ ನಾವು ಜೀವಿಸುವುದು, ಆತನಿಗೆ ಇಷ್ಟ ಆಗುವ ಹಾಗೆ ನಾವು ಜೀವಿಸುವಂಥದ್ದೇ ಆತನ ಮಾರ್ಗದಲ್ಲಿ ನಡೆಯುವಂಥದ್ದಾಗಿದೆ. ಹಾಗಾದ್ರೆ ಪ್ರಿಯರೇ, ಆತನಲ್ಲಿ ನಾವು ಭಯ ಭಕ್ತಿ ಉಳ್ಳವರಾಗಿದ್ದು ಆತನ ಮಾರ್ಗವನ್ನು ಅನುಸರಿಸುವುದಾದ್ರೆ ಖಂಡಿತವಾಗಿ ನಾವು ಭಾಗ್ಯಶಾಲಿಗಳು, ಮತ್ತೆ ನಾವು ಆಶೀರ್ವದಿಸಲ್ಪಡ್ತೀವಿ, ನಾವು ಅಭಿವೃದ್ಧಿಯನ್ನ ಕಾಣ್ತೀವಿ. ದೇವರ ಮಾರ್ಗವನ್ನ ಬಿಟ್ಟು ನಾವು ಇಚ್ಛೆ ಬಂದಾಗೆ ನಮ್ಮ ಇಷ್ಟಾನುಸಾರವಾಗಿ ಒಂದು ವೇಳೆ ನಾವು ಹೋಗೋದಾದ್ರೆ ಪ್ರೇರೆ ನಾವು ಕೇಡನ್ನ ಅನುಭವಿಸಬಹುದು, ಕಷ್ಟಗಳನ್ನ ಅನುಭವಿಸಬಹುದು, ಒಂದು ವೇಳೆ ಇಕ್ಕಟ್ಟಾದಂತ ಸಂಗತಿಗಳಿಗೆ ಸಿಕ್ಕಿಕೊಳ್ಳಬಹುದು, ಒಂದು ವೇಳೆ ಕಷ್ಟಕರವಾದ ಸಂಗತಿಗಳಲ್ಲಿ ನಾವು ಬೀಳಬಹುದು ಪ್ರೇರೆ. ಆದ್ರೆ ದೇವರ ಮಾರ್ಗದಲ್ಲಿ ನಾವು ನಡೆಯೋದಾದ್ರೆ ನಿತ್ಯ ಸಮಾಧಾನ ಇರ್ತದೆ, ಸಂತೋಷ ಇರ್ತದೆ, ಆನಂದ ಇರ್ತದೆ. ದೇವರ ಮಾರ್ಗದಲ್ಲಿ ಹೋರಾಟಗಳು ಉಂಟು, ಆದರೆ ಆ ಮಾರ್ಗದಲ್ಲಿ ಕ್ರಿಸ್ತನು ನಮ್ಮ ಜೊತೆ ಇರುವುದರಿಂದ ನಾವು ಸಂತೋಷವಾಗಿರ್ತೀವಿ. ಸಂತೋಷವಾಗಿ ಆ ಹೋರಾಟವನ್ನು ಜಯಿಸ್ತಾ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ದೇವರ ಮಾರ್ಗದಲ್ಲಿ ನಾವು ಸಾಗುವವರಾಗಿರ್ತೀವಿ ಪ್ರೇರೆ. ಹಾಗಾದ್ರೆ ನಿಜವಾದ ಧನ್ಯರು ಯಾರಂತೆ ಪ್ರೇರೆ? ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗವನ್ನ ಅನುಸರಿಸುವವರು ಧನ್ಯರಂತೆ. ಹಾಗಾದ್ರೆ ನೀವು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿದ್ದೀರಾ, ದೇವರನ್ನ ಮಾರ್ಗದಲ್ಲಿ ನಡೆಯುವವರಾಗಿದ್ದೀರಾ, ಹಾಗಾದ್ರೆ ನೀವು ಧನ್ಯರಾಗಿದ್ದೀರಿ ಪ್ರಿಯರೇ. ಒಂದು ವೇಳೆ ನನಗೆ ದೇವರ ಭಯ ಇದೆ, ದೇವರ ಭಕ್ತಿನೂ ಕೂಡ ಇದೆ, ಆದ್ರೆ ನನ್ನ ಮಾರ್ಗ ಸರಿ ಇಲ್ಲ ಅಂತ ಹೇಳ್ತೀರಾ, ಅಥವಾ ನಾನು ದೇವರ ಮಾರ್ಗದಲ್ಲೇ ಇದ್ದೀನಿ ಆದ್ರೆ ದೇವರ ಮೇಲೆ ನನಗೆ ಭಯ ಇಲ್ಲ ಭಕ್ತಿ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಒಂದು ರೀತಿಯಲ್ಲಿ ನಾವು ಜೀವಿಸೋದಾದ್ರೆ ಪ್ರಿಯರೇ ನಾವು ನಿಜವಾದಂತ ಧನ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ ಆತನಲ್ಲಿ ನಾವು ಭಯ ಭಕ್ತಿ ಉಳ್ಳವರಾಗಿರ್ಬೇಕು. ನಾವು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿದ್ರೆ ನಮ್ಮ ಮಾರ್ಗವನ್ನು ನಾವು ಸರಿಪಡಿಸ್ಕೊಳ್ತೀವಿ. ಒಂದು ವೇಳೆ ನಾವು ಸ್ನೇಹಿತರ ಜೊತೆಗೂಡಿ ತಪ್ಪಾದ ಮಾರ್ಗದಲ್ಲಿ ಹೋಗಿರ್ಬೋದು, ಒಂದು ವೇಳೆ ಕುಟುಂಬದವರ ಜೊತೆ ಸೇರಿ ಆ ಕುಟುಂಬದಲ್ಲಿ ಯಾರೋ ಒಬ್ರು ಕೆಟ್ಟ ಮಾರ್ಗದಲ್ಲಿ ಇದ್ದಾರೆ, ಯಾರು ದೇವರಿಗೆ ಇಷ್ಟ ಇಲ್ಲದಂತ ಮಾರ್ಗದಲ್ಲಿ ಜೀವಿಸ್ತಿದ್ದಾರೆ, ನಾವು ಅವರ ಒಡನಾಟದಿಂದ ನಾವು
ಒಂದು ವೇಳೆ ದಾರಿ ತಪ್ಪಿರೋರಾಗಿರ್ಬೋದು ಪ್ರೇರೆ. ಇದುವರೆಗೂ ನಾನು ನಿಜವಾಗ್ಲೂ ದೇವರ ಮೇಲೆ ಭಯ ಭಕ್ತಿ ಉಳ್ಳವನೇ ಆಗಿ ಇದ್ದೆ. ನಿಜವಾಗಿಯೂ ನಾವು ಭಯ ಭಕ್ತಿ ಉಳ್ಳವರಾಗಿ ದೇವರ ಮಾರ್ಗದಲ್ಲೇ ನಡೀತಿದ್ದು, ಆತನ ಸನ್ನಿಧಾನಕ್ಕೆ ಹೋಗ್ತಿದ್ದು, ಆತನ ಪ್ರಾರ್ಥಿಸ್ತಿದ್ದು, ದೇವರ ಆ ಕಾರ್ಯಗಳನ್ನ ನಾವು ಮಾಡ್ತಿದ್ದು. ಆದ್ರೆ ಇತ್ತೀಚೆಗೆ ನಾವು ಮಾರ್ಗ ತಪ್ಪಿ ಬಿಟ್ಟಿದ್ದೀವಿ. ಅದರಿಂದ ಸಹವಾಸ ದೋಷದಿಂದ ನಾವು ದೇವರ ಮೇಲಿದಂತ ಭಯ ಭಕ್ತಿನ ಕಳ್ಕೊಂಡಿದ್ರಿಂದ ಈಗ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ತಿರುಗ್ತಿದ್ದೀವಿ ಅಂತ ಹೇಳ್ತಿದ್ದೀರಾ ಪ್ರೇರೆ. ಇನ್ನು ಕೆಲವು ಜನ ಈಗ ಹೇಳ್ತಾರೆ, ನಮ್ಮ ಮಕ್ಕಳು ಸಣ್ಣ ವಯಸ್ಸಲ್ಲಿ ನಿಜವಾಗ್ಲೂ ದೇವರ ಮಾರ್ಗದಲ್ಲಿದ್ರು, ದೇವರ ಭಯ ಭಕ್ತಿಯಲ್ಲಿದ್ರು, ದೇವರ ಆಲಯಕ್ಕೆ ಹೋಗ್ತಿದ್ರು, ಸೇವಕರ ಜೊತೆ ಹೋಗ್ತಿದ್ರು. ಆದ್ರೆ ಈಗ ಬೆಳೀತಾ ಬೆಳೀತಾ ದೊಡ್ಡವರಾದ್ರಲ್ಲ, ಆದ್ರಿಂದ ಈಗ ಅವರಲ್ಲಿ ದೇವರ ಭಯ ಭಕ್ತಿ ಕಮ್ಮಿ ಆಗಿದೆ. ಈಗ ಅವರು ದೇವರ ಮಾರ್ಗವನ್ನು ಬಿಟ್ಟು ಇಷ್ಟಾನುಸಾರವಾಗಿ ಇಚ್ಛೆ ಅನುಸಾರವಾದ ಮಾರ್ಗಗಳಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ತೀರಾ ಪ್ರೇರೆ. ಹಾಗಾದ್ರೆ ನಿಮ್ಮ ಮಕ್ಕಳುಗಳು ದಾರಿ ತಪ್ಪಿ ಹೋಗಿರ್ಬೋದು, ಅಥವಾ ನೀವು ದಾರಿ ತಪ್ಪಿ ಹೋಗಿರ್ಬೋದು. ಇದಕ್ಕೆ ಕಾರಣ ಏನು? ದೇವರಲ್ಲಿದ್ದಂತ ಭಯ ಭಕ್ತಿ ಕಮ್ಮಿ ಆಗಿರೋದ್ರಿಂದನೇ ನಾವು ಮಾರ್ಗ ತಪ್ಪಕ್ಕೆ ಸಾಧ್ಯ. ಪ್ರಿಯರೇ, ಒಂದು ವೇಳೆ ನಾವು ದೇವರ ಮೇಲೆ ಭಯ ಭಕ್ತಿ ಉಳ್ಳವರಾಗಿದ್ದೀವಿ, ಆದ್ರೂ ನನ್ನ ಮಾರ್ಗ ಸರಿ ಇಲ್ಲ ಅಂತ ಹೇಳೋದಾದ್ರೆ ಅದು ನಿಜವಾದ ಅರ್ಥ ಅಲ್ಲ ಪ್ರೇರೆ. ಯಾಕಂದ್ರೆ ನಿಜವಾಗ್ಲೂ ಯಾರು ದೇವರಲ್ಲಿ ಭಯ ಭಕ್ತಿ ಉಳ್ಳವರಾಗಿರ್ತಾರೋ ಅವರು ಒಂದು ವೇಳೆ ತಪ್ಪಾದ ದಾರಿಯಲ್ಲಿ ಹೋದ್ರು ದೇವರಿಗೆ ಇಷ್ಟ ಇಲ್ಲದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಮನಸ್ಸು ಇರದೆ ಅದರಿಂದ ವಾಪಸ್ ಬಂದು ದೇವರ ಇಷ್ಟಾನುಸಾರವಾದ ಮಾರ್ಗದಲ್ಲಿ ಜೀವಿಸೋದಕ್ಕೆ ಒಪ್ಪಿಸಿಕೊಡ್ತಾರೆ ಪ್ರೇರೆ, ಬದಲಾಗ್ತಾರೆ ಪ್ರೇರೆ, ಸರಿಪಡಿಸ್ಕೊಳ್ತಾರೆ. ಹಾಗಾದ್ರೆ ನಿಮ್ಮಲ್ಲಿ ನಿಜವಾಗ್ಲೂ ದೇವರ ಭಯ ಭಕ್ತಿ ಇರೋದಾದ್ರೆ, ನೀವು ದೇವರ ಮಾರ್ಗವನ್ನ ಬಿಟ್ಟು ತಪ್ಪಿ ಹೋಗಿರೋರಾಗಿದ್ರೆ ಮತ್ತೆ ಮನ ತಿರುಗಿ ಪ್ರೇರೆ, ಮತ್ತೆ ದೇವರ ಕಡೆಗೆ ತಿರುಗಿ ಒಪ್ಪಿಸಿಕೊಡಿ. ನಿಮ್ಮಲ್ಲಿ ದೇವರ ಭಯ ಭಕ್ತಿ ಉಳ್ಳವರಾಗಿ ಆತನ ಮಾರ್ಗವನ್ನು ಅನುಸರಿಸುವುದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಚಿತ್ತಾನುಸಾರವಾಗಿ ನಡೆಯೋದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿ ಪ್ರೇರೆ. ಆಗ ದೇವರು ಖಂಡಿತ ನಿಮ್ಮನ್ನ ಧನ್ಯರಾಗಿ ಮಾಡ್ತಾರೆ. ಒಂದು ವೇಳೆ ನಾನು ಕೆಲವರು ಮಾತುಗಳು ಕೇಳಿ, ಕೆಲವೊಂದು ಆಸೆ ಪಟ್ಟು, ಕೆಲವೊಂದು ಕಣ್ಣಿನ ಆಸೆ ಪಟ್ಟು, ಕೆಲವೊಂದು ಶರೀರದ ಆಸೆ ಪಟ್ಟು, ಕೆಲವು ಲೋಕವನ್ನು ಆಸೆ ಪಟ್ಟು ನಾನು ದೇವರ ಮೇಲೆ ಇದ್ದಂಥ ಭಯಭಕ್ತಿ ನನ್ನ ಕಮ್ಮಿ ಆಗಿದೆ, ಅಯ್ಯೋ ನಾನು ಅದಕ್ಕಾಗಿ ನಾನು ಲೋಕದ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಅಯ್ಯೋ ನಾನು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ, ಅಯ್ಯೋ ನಾನು ಹೋಗ್ತಿರೋಂಥ ಮಾರ್ಗ ನನಗೆ ಗೊತ್ತೈತೆ ಸರಿ ಇಲ್ಲ ಅಂತ ಹೇಳಿ, ಆದ್ರೂ ಕೂಡ ನಾನು ಏನ್ ಮಾಡದ, ನಾನು ಬದಲಾವಣೆ ಆಗಕ್ ಆಗ್ತಾ ಇಲ್ಲ, ಅಯ್ಯೋ ನನ್ನ ಮಾರ್ಗವನ್ನ ಬದಲಾಯಿಸ್ಕೊಳಕ್ ಆಗ್ತಿಲ್ಲ, ನಾನು ತುಂಬಾ ದೂರ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳಿ ವ್ಯಥೆ ಪಡ್ತಿದ್ದೀರಾ, ಪಶ್ಚಾತ್ತಾಪ ಪಡ್ತಿದ್ದೀರಾ? ಹಾಗಾದ್ರೆ ನಿಮ್ಗೊಂದು ಅವಕಾಶ ಪ್ರೇರೆ, ದೇವ್ರು ನಿಮ್ಗೊಂದು ಅವಕಾಶ ಕೊಡ್ತಿದ್ದಾನೆ. ಈಗ ನೀವು ಮನ ತಿರುಗಿ, ಈಗ ನೀವು ದೇವರಿಗೆ ಒಪ್ಪಿಸಿಕೊಡಿ. ಯೇಸುವೇ, ನನ್ನ ತಪ್ಪುಗಳನ್ನು ಕ್ಷಮಿಸು, ದೇವರೇ ನಿನ್ನ ಭಯ ಭಕ್ತಿಯಲ್ಲಿ ನಾನು ಜೀವಿಸುವುದಕ್ಕೆ ನಾನು ಕಲಿಸಿಕೊಡು, ದೇವರೇ ನನ್ನ ಮಾರ್ಗವನ್ನ ಬದಲಾಯಿಸು, ನಿನ್ನ ಮಾರ್ಗದಲ್ಲಿ ನಾನು ನಡೆಸು ಎಂಬುದಾಗಿ ನೀವು ಹೇಳೋದಾದ್ರೆ ಖಂಡಿತ ಆತನು ತನ್ನ ಮಾರ್ಗದಲ್ಲಿ ನಿಮ್ಮ ನಡೆಸ್ತಾನೆ. ಕೀರ್ತನೆ 23 ದಾವೀದನು ಹೇಳ್ತಾನೆ, ಆತನು ನನ್ನನ್ನ ತನ್ನ ನೀತಿ ಮಾರ್ಗದಲ್ಲಿ ನಡೆಸ್ತಾನೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಹಾಗಾದ್ರೆ ದಾವೀದನು ಹೇಳೋ ಪ್ರಕಾರವಾಗಿ ಆತನು ನನ್ನನ್ನು ತನ್ನ ನೀತಿಯ ಮಾರ್ಗದಲ್ಲಿ ನಡೆಸ್ತಾನೆ ಅಂತ ಹೇಳ್ತಾನೆ ಪ್ರೇರೆ. ಹಾಗಾದ್ರೆ ದಾವೀದನು ಏನ್ ಹೇಳ್ತಾನೆ ಪ್ರೇರೆ? ಆತನು ನನ್ನನ್ನು ತನ್ನ ನೀತಿಗನುಸಾರವಾದ ಮಾರ್ಗದಲ್ಲಿ ನನ್ನನ್ನು ನಡೆಸ್ತಾನೆ ಅಂತ ಹೇಳ್ತಾನೆ. ಹಾಗಾದ್ರೆ ನೀವು ದೇವರಿಗೆ ಒಪ್ಪಿಸಿಕೊಡೋದಾದ್ರೆ ಆತನು ತನ್ನ ನೀತಿ ಮಾರ್ಗಕ್ಕನುಸಾರವಾಗಿ ನಮ್ಮನ್ನ ನಡೆಸುವನಾಗಿದ್ದಾನೆ ಪ್ರೇರೆ. ಹಾಗಾದ್ರೆ ಒಪ್ಪಿಸಿಕೊಡೋಣ, ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ನನ್ನ ಮಾರ್ಗದಲ್ಲಿ ನಡೆಯುವವನು ಧನ್ಯನು ಎಂಬುದಾಗಿ ಹೇಳಿದೆಯಲ್ಲ. ಯಾರೆಲ್ಲ ಮಾರ್ಗ ತಪ್ಪಿ ಹೋಗಿದ್ದೀನಿ, ನಾನು ತುಂಬಾ ದೂರ ಹೋಗಿದ್ದೀನಿ, ಯೇಸುವೇ ನನಗೆ ಸಹಾಯ ಮಾಡು, ನಾನು ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಬಲಪಡಿಸು, ದೇವರೇ ನಿನ್ನಲ್ಲಿ ಭಯ ಭಕ್ತಿ ಉಳ್ಳವನಾಗಿರುವಂತೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಿದ್ದರು. ಅವರಿಗೆ ಸಹಾಯ ಮಾಡಿ ಕರ್ತೇನೆ, ಅವರನ್ನು ಬಲಪಡಿಸಿ, ಅವ್ರ ಕೆಟ್ಟು ಹೋದಂತ ಮಾರ್ಗದಿಂದ ತಪ್ಪಿಸಿ ನಿನ್ನ ನೀತಿ ಮಾರ್ಗದಲ್ಲಿ ಅವರ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆಯ ದೇವರೇ, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.